ಹಲೋ ನನ್ನ ಸ್ನೇಹಿತರೆ, ಚೆನ್ನಾಗಿದ್ದೀರಾ? ಈಗ ನಾವು ಮಾತನಾಡಿರುವಂತಹ ವಿಷಯ ಬಂದು ಮೋಸದಾಟ ಆಡುವವರ ಮುಂದೆ ಮೌನವಾಗಿ ನಾವು ಉತ್ತರ ಕೊಡಬೇಕು ಎನ್ನುವ ಮಾತು. ಅದು ಎಷ್ಟು ಸತ್ಯ ಅನ್ನೋದು ನಮಗೆ ಗೊತ್ತಿರಲ್ಲ. ನಮಗೆ ಮೋಸ ಮಾಡ್ತಾರೆ, ನಮ್ಮ ಜೊತೆ ಏನೋ ನಾನಾ ಥರ ಏನು ಮಾಡುತ್ತಾರೆ, ಕೆಲವೊಂದು ವಿಷಯಗಳಿಗೆ ಪದೇ ಪದೇ ನೋವು ಕೊಡುವಂಥದ್ದಾಗಿರ್ಬೋದು, ಪದೇ ಪದೇ ನಮಗೆ ಏನೋ ಹೇಳಿ ಒತ್ತಡ ಕೊಡುವಂಥದ್ದಾಗಿರ್ಬೋದು, ಏನೋ ಒಂದು ಜಗಳ ಹಚ್ಚುವಂಥದ್ದಾಗಿರ್ಬೋದು. ಯಾವ ರೀತಿ ನಾವು ಯಾವ ರೀತಿ ಅದನ್ನು ನಾವು ಸುಧಾರಣೆ ಮಾಡಬೇಕು, ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಕೂತು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಸಡನ್ಲಿ ದೃಢ ನಿರ್ಧಾರವನ್ನು ಇಮಿಡಿಯೇಟ್ಲಿ ಹೋಗುವಂಥ ಸಿಟ್ಟಿಗೆ ನಾವು ಕೈ ಕೊಡಬಾರ್ದು. ಸಿಟ್ಟಿಗೆ ಕೈ ಕೊಟ್ಟರೆ ನಮಗೆ ಆಗುವಂಥ ನೋವು, ಸಂಕಟ ಯಾವುದೇ ಆಗಿರ್ಬೋದು, ನಮಗೆ ಅದು ತಿರುಗಿ ಒಳ್ಳಿ ಬರುತ್ತಂತಲೇ ಹೇಳ್ಬೋದು. ನಾವು ಯಾವುದೇ ಸಿಟ್ಟಿಗೆ ಬುದ್ಧಿ ಕೈ ಕೊಡದೆ ಸ್ವಲ್ಪ ಹೊತ್ತು ಕೂತು ಇಲ್ಲ ಧ್ಯಾನವೇ ಮಾಡ್ತಾವಾಗಿರ್ಬೋದು, ನೀವು ಸ್ವಲ್ಪ ಯೋಚನೆ ಮಾಡಿ ಯಾವುದೇ ಮಾತನ್ನಾಗಿರ್ಬೋದು, ಯಾವುದೇ ಕೆಲಸವನ್ನಾಗಿರ್ಬೋದು ನೀವು ಕೈಗೊಳ್ಳಬೇಕಾಗುತ್ತೆ. ನೀವು ಪ್ರತಿಯೊಂದು ವಿಚಾರದಲ್ಲೂ ನೀವು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಿ. ಒಂದು ಕೆಲಸದ್ದಾಗಿರ್ಬೋದು, ಒಂದು ಮನೆಯಲ್ಲಿ ಆಗುವಂಥ ವಿಚಾರಗಳು, ಮನೆಯಲ್ಲಿ ಆಗುವಂಥ ಒತ್ತಡಗಳು, ಅವನ್ನೆಲ್ಲ ನಾವು ಸುಧಾರಿಸ್ಬೇಕು. ನಾವು ಜೀವನದಲ್ಲಿ ಚೆನ್ನಾಗಿರಬೇಕು. ಯಾವುದೇ ಇದು ಆಗಬಾರ್ದು ಅಂದರೆ ನಾವು ಸ್ವಲ್ಪ ಯಾವುದೇ ಇದನ್ನಾಯಿತು ನಾವು ಮೌನದಲ್ಲೇ ನಾವು ಕೆಲವೊಂದು ವಿಚಾರಗಳಿಗೆ ಮೌನದಲ್ಲೇ ಉತ್ತರ ಕೊಡಬೇಕಾಗುತ್ತೆ. ನಾವು ಯೋಚನೆ ಮಾಡಿ ನಾವು ದಾರಿಯನ್ನು ಮುಂದೆ ಹೋಗಬೇಕಾಗುತ್ತೆ. ಪ್ರತಿಯೊಂದಕ್ಕೂ ನಾವು ಸಡನ್ಲಿ ಸಿಟ್ಟಿಗೆ ಬುದ್ಧಿ ಕೈ ಕೊಟ್ಟಾಗ ನಮಗೆ ಆಗುವಂಥ ಲಾಸೇ ಅದು. ನಮಗೆ ಆಗುವಂಥ ಪ್ರಯೋಜನ ಏನೂ ಇಲ್ಲ. ನೀವು ಎಲ್ಲೇ ಮಾತನಾಡಿ, ಎಲ್ಲೇ ಕೆಲಸ ಮಾಡಿ, ಸ್ವಲ್ಪ ಹೊತ್ತು ಕೂತಿ ಯಾವುದೇ ಜಗಳದಲ್ಲಾಗಿರ್ಬೋದು, ಸಡನ್ಲಿ ಹೋಗಿ ಕೈ ಮಾಡೋದಾಗಿರ್ಬೋದು, ಯೋಚನೆ ಮಾಡಿ. ಆ ಕೆಲಸದ ಮಟ್ಟಿಗೆ ಯೋಚನೆ ಮಾಡಿ ನೀವು ಮುಂದೆ ಕೈಗೊಳ್ಬೋದು. ಯೋಚನೆ ಮಾಡಿ ಮುಂದುವರಿಬೇಕು. ಮತ್ತು ನೀವು ಯಾವುದೇ ಕೆಲಸ ಮಾಡೋದಾಗಲಿ ಏನೇ ಆಗಲಿ ಯೋಚನೆ ಮಾಡಿ ಮೌನದಲ್ಲೇ ನೀವು ಯಾರೋ ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ, ಯಾರೋ ನಿಮ್ಮ ಮೇಲೆ ಕೈ ಮಾಡ್ತಾ ಇದ್ದಾರೆ ಅಂದರೆ ನೀವು ಸಡನ್ಲಿ ಹೋಗಿ ಕೈ ಮಾಡೋಕ್ಕೆ ಹೋಗಬೇಡಿ. ಅವರು ನಿಮ್ಮ ಕೈಯಲ್ಲಿ ಸಿಕ್ಕಿಕೊಳ್ಬೇಕು. ಮೌನವಾಗಿ ನೀವು ಅವರಿಗೆ ಮೌನವಾಗಿ ನೀವು ಯೋಚನೆ ಮಾಡಿ ಮೌನದಲ್ಲೇ ಅವರಿಗೆ ಉತ್ತರ ಕೊಡಬೇಕು. ಯೋಚನೆ ಮಾಡಬೇಕು. ಪ್ರತಿಯೊಂದು ವಿಚಾರವನ್ನು ಯೋಚನೆ ಮಾಡಿ ನಾವು ಮುಂದೆ ಕೈಗೊಟ್ಟಾಗ ಮೌನದ ಆಟವನ್ನು ಆಡಬೇಕು. ನಾವು ಅವರಿಗೆ ಆಟದಲ್ಲಿ ತೋರಿಸ್ಬೇಕು. ನಾವು ಆಟ ಅಂದರೆ ಯಾವ ರೀತಿ, ನೀವು ಹೇಳುವಂಥ ಮಾತು, ಆ ಮಾತು ಅವರಿಗೆ ಜೀವನ ಪರ್ಯಂತ ನಾನು ಹಿಂಗೆ ಮಾಡಬಾರ್ದಾಗಿತ್ತು, ನಾನು ಹಂಗೆ ಮಾಡಬಾರ್ದಾಗಿತ್ತು, ಅವರೇ ಕೂತು ಯೋಚನೆ ಮಾಡಬೇಕು. ನಾನು ತಪ್ಪು ಮಾಡಿದೆ ಅನ್ನೋದು ಅವರ ಮನಸ್ಸಿಗೆ ಬರಬೇಕು. ಯಾವತ್ತು ನೀವು ಸಡನ್ಲಿ ದೃಢ ನಿರ್ಧಾರವನ್ನು ಸಡನ್ಲಿ ಕೈ ಮಾಡೋದಾಗಲಿ, ಯಾವುದೇ ಫೋರ್ಸ್ ಆಗಿ ಸಿಟ್ಟು ಮಾಡಿಕೊಳ್ಳೋದಾಗಲಿ, ಅತಿ ಸಿಟ್ಟನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಬಂದಾಗ ನಿಮ್ಮ ದಾರಿ ನಿಮಗೆ ಸುಲಭವಾಗುತ್ತೆ ಅಂತ ನನ್ನ ಮಾತು. ಈ ಮಾತು ನಿಮಗೆ ನಾನು ಹೇಳುವಂಥ ಮಾತುಗಳು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವಿಚಾರದೊಂದಿಗೆ ಬರುತ್ತೇನೆ. ಟೇಕ್ ಕೇರ್. ಬಾಯ್ ಎಲ್ಲರಿಗೂ.